ಪಬ್ಲಿಕ್ ಟಿವಿಯ ಸಂದರ್ಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೋಷಾವೇಶದ ಮಾತುಗಳನ್ನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಟಿ ರವಿ ಅವರಿಗೆ ಒಂದಷ್ಟು ಸವಾಲುಗಳನ್ನು ಕೂಡ ಹಾಕಿದ್ದಾರೆ, ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಜೊತೆಗೆ ಧರ್ಮಸ್ಥಳ ಮಂಜುನಾಥನ ಆಣೆ ಪ್ರಮಾಣಕ್ಕೆ ಪಂಥಾಹ್ವಾನ. ಸಿಟಿ ರವಿ ಅವರೇ, ನಿಮ್ಮನ್ನ ದತ್ತ ಮಹಾರಾಜರು ಬಿಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಚಿಕ್ಕಮಗಳೂರಿಗೆ ಬಂದು ಒಂದ್ ವೇಳೆ ನಿಮ್ಮ ಪತ್ನಿಗೆ ಬೈದಿದ್ರೆ ನೀವು ಆ ಸಂದರ್ಭದಲ್ಲಿ ಏನ್ ನಿಮ್ಮ ನಿರ್ಧಾರ ಆಗ್ತಿರ್ತಿತ್ತು? ಸುಮ್ಮನಿರ್ತಾ ಇದ್ರಾ? ಡಿಕೆಶಿ ನನ್ನ ರಾಜಕೀಯ ಗುರು, ಈ ವಿಚಾರದಲ್ಲಿ ಅವರನ್ನ ಎಳೆದು ತರಬೇಡಿ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಸಿಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ದಾರೆ. ಕೆಸರಿನ ಸಹವಾಸ ನಮಗೆ ಬೇಡ ಅಂತ ಸಿಟಿ ರವಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ವಿಶೇಷ ಸಂದರ್ಶನವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟರು. ಹಲವಾರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ದೇವರ ಮೇಲೆ ಪ್ರಮಾಣ ಮಾಡಿ ಅಂತ ಪಂಥಾಹ್ವಾನವನ್ನು ಕೂಡ ಕೊಟ್ಟರು. ಡಿಕೆ ಶಿವಕುಮಾರ್ ಅವರ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಅವರು ನನ್ನ ರಾಜಕೀಯ ಗುರು, ಅವನ್ಯಾಕೆ ಎಳೆತರ್ತೀರಿ ಅಂತ ಹೇಳಿದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ಏನು ಹೇಳಿದ್ದಾರೆ ಈ ವಿಶೇಷ ಸಂದರ್ಶನದಲ್ಲಿ ನೋಡಿ. ಧರ್ಮಸ್ಥಳ ಮಂಜುನಾಥನ ಮೇಲೆ ಆನೆ ಮಾಡಲಿಕ್ಕೆ ನಾನು ಕುಟುಂಬ ಸಮೇತ ಬರ್ತೀನಿ. ಅವರು ತಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಧರ್ಮಸ್ಥಳಕ್ಕೆ ಬರಲಿ, ಧರ್ಮಸ್ಥಳನ ಮಂಜುನಾಥನ ಆಣೆ ಮಾಡಿ ನಾನು ಹಾಗೆ ಅಂದೆಲ್ಲ ಅಂತ ಅವ್ರು ಹೇಳಿ ನಾನು ಅವ್ರಿಗೆ ಇದನ್ನು ಕೇಳ್ಕೊಳ್ತೀನಿ. ಚಿಕ್ಕಮಗಳೂರು ತುಂಬ ಹತ್ತಿರ ಆಗುತ್ತೆ ಧರ್ಮಸ್ಥಳ. ಈ ರಾಜ್ಯದಲ್ಲಿ ಏನೇ ನಡೆದ್ರು ಧರ್ಮದಿಂದ ನಡಿಬೇಕು ಅನ್ನುವಂಥ ವಿಶ್ವಾಸ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಾವೆಲ್ಲ ಇಟ್ಕೊಂಡಿದ್ವಿ. ಬರಲಿ ಅವರು ಧರ್ಮಸ್ಥಳಕ್ಕೆ, ನನ್ನನ್ನೆಲ್ಲ ಕುಟುಂಬ ಸಮೇತ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ. ಡೇಟು ಟೈಮು ಅವ್ರು ಫಿಕ್ಸ್ ಮಾಡಲಿ. ಬಿಡ್ರಿ, ರಾಜಕಾರಣ ಒಂದು ಕಡೆ ಇರಲಿ, ಆ ಪದವನ್ನು ಬಳಸಿದ್ದು ಸರಿನಾ? ಒಬ್ಬ ಜವಾಬ್ದಾರಿ, ಒಬ್ಬ ಮಾಜಿ ಮಂತ್ರಿ, ರಾಷ್ಟ್ರೀಯ ಪಕ್ಷದ ಮಾಜಿ ಜನರಲ್ ಸೆಕ್ರೆಟರಿ, ಜೈ ಶ್ರೀರಾಮ್ ಅನ್ನೋರು, ದತ್ತಮಾಲೆಯನ್ನು ಹಾಕುವಂಥವ್ರು, ದತ್ತಪೀಠಕ್ಕೆ ಹೋಗುವಂಥವ್ರು, ದತ್ತ ಮಹಾರಾಜರ ಬಿಡ್ತಾರ? ಅವ್ರಿಗೆ ನಂಬಿಕೆ ಇದೆಯಲ್ಲ ದೇವ್ರ ಮೇಲೆ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವ್ರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋ ಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ಯಾಕೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ತೆಗೆದುಕೊಂಡು ಬರೋದು? ಅವ್ರು ನಮ್ಮ ನಾಯಕರು, ನಮ್ಮ ರಾಜಕೀಯ ಗುರು, ರಾಜ್ಯದ DCM. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾಳೆ, ಅನ್ಯಾಯ ಆಗಿದೆ ಅಂತ ಅವಳು ಬೆನ್ನಿಗಲ್ಲ. ಈ ರಾಜ್ಯದಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಅನ್ಯಾಯ ಆದರೂ ಕೂಡ ಅವ್ರ ಬೆನ್ನಿಗೆ ನಿಂತ್ಕೊಳ್ತಾರೆ. ಈ ಕೆಟ್ಟು ಸಂಸ್ಕೃತಿಯ ಈ ಜನರನ್ನ ಯಾವತ್ತೂ ಕೂಡ ಯಾರೂ ಕ್ಷಮಿಸೋದಿಲ್ಲ. ಶಿಕ್ಷೆ ಅನ್ನುವಂಥ ಪದನೇ ಕಡಿಮೆ ಇವ್ರಿಗೆ, ಶಿಕ್ಷೆ ಅನ್ನುವಂಥ ಪದನೇ ಈ ಅಪರಾಧಕ್ಕೆ ಕಡಿಮೆ. ನಾನು ಖಂಡಿತ ಕ್ಷಮಿಸೋದಿಲ್ಲ, ಖಂಡಿತ ಇಲ್ಲ. ಹೇಗೆ ಕ್ಷಮಿಸೋಕೆ ಸಾಧ್ಯ? ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಆದರೆ ನನಗಾಗಿರುವಂಥ ಗತಿ ನಾಳೆಗೆ ಬೇರೆಯವ್ರಿಗಾಗುತ್ತೆ. ಇದೇನು ಸಿಟಿ ರವಿ ಅವ್ರಿಗೆ ಹೊಸದಾ ಈ ಮಾತು? ಸದನದಲ್ಲಿ ನಿತ್ಯ ಸುಮಂಗಲಿ ಅಂದವ್ರು ಯಾರು? ಸಿದ್ದರಾಮಯ್ಯ ಸಾಹೇಬರಿಗೆ ಏನೇನು ಪದಗಳನ್ನು ಬಳಸಿದ್ದಾರೆ. ಇದು ಅವರ ಹರಕಲು ಬಾಯಿಯ ಸಂಸ್ಕೃತಿಯನ್ನು ತೋರಿಸುತ್ತೆ. ಇದೇ ಅವರ ಅಜೆಂಡಾನ? ಇದು ಅವ್ರಿಗೇನು ಹೊಸದಲ್ಲ. ಮತ್ತೆ ಅಂಥ ವ್ಯಕ್ತಿಯಿಂದ ನಾನು ಏನನ್ನು ಬಯಸ್ಲಿ? ಈಗ ಎಲ್ಲ ಮಾತನಾಡೋದನ್ನ ಮಾತನಾಡಿ ಈಗ ನಾನು ಹೃದಯದಿಂದ ಒಳ್ಳೆಯವನಕ್ಕ ಅಂತ ಹೇಳಿದ್ರೆ ಮುಂದೆ ಬರುವಂಥ ಪೀಳಿಗೆಗೆ ಏನಾದರೂ ನಾನು ಸಂದೇಶವನ್ನು ಕೊಡಬೇಕಲ್ಲ. ರಾಜಕಾರಣದಲ್ಲಿ ಪೊಲೀಸರಿಗೆ ಹೇಳೋದಾಗ್ಲಿ, ಅವ್ರನ್ನ ಸುತ್ತಾಕ್ಸೋದಾಗ್ಲಿ ಹೇಳಿದ್ದಾರೆ. ಅವರ ಸುರಕ್ಷತೆಗೋಸ್ಕರ ಆ ರೀತಿ ಮಾಡಿದ್ದು ಅಂತ. ಇದೇ ಪದವನ್ನು, ಈ ಪದವನ್ನು ಅವ್ರು ನನಗೇನು ಬಳಸಿದ್ರು, ಆ ಪದವನ್ನು ಚಿಕ್ಕಮಗಳೂರಿನಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾನೇ ಅವರ ಹೆಂಡತಿಗೆ ಈ ಪದವನ್ನು ಬಳಸಿದ್ರೆ ಏನಾಗ್ತಾ ಇತ್ತು ಊಹಿಸಿ ನೋಡೋಣ. ನಾನು ನಮ್ಮ ಕಾರ್ಯಕರ್ತರನ್ನ, ನಮ್ಮ ನಾಯಕರನ್ನ, ನನ್ನ ತಮ್ಮ ಸಮಾಧಾನ ಮಾಡೋದ್ರಲ್ಲೇ ಟೈಮ್ ಹೋಯ್ತು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಮಾತುಗಳಿಗೆ ಸಿಟಿ ರವಿ ಅವರು ಏನು ಹೇಳಿದ್ರು ನೋಡಿ. ಇವೆಲ್ಲವೂ ಮುಗಿದು ಹೋದ ಕತೆ. ಅವರು ನನ್ನನ್ನು ಕೊಲೆಗಡಕ ಅಂತ ಹೇಳಿದರು. ಯಾರು ಕೊಲೆ ಮಾಡಿದ್ದೀನಿ ನಾನು? ಅವರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದ್ದೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಒಂದು ಮಾತಷ್ಟೇ ಹೇಳಕ್ಕೆ ಬಯಸೋದು, ಒಬ್ಬರು ಹಿರಿಯರು ನೆನ್ನೆ ಬಂದಾಗ ಒಂದು ಹೇಳಿದರು, ರವಿ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರಿಂದ ಸ್ವಲ್ಪ ದೂರ ಇರಪ್ಪ ಅಂತ ಹೇಳಿದರು. ಅಷ್ಟೇ ಹೇಳಕ್ಕೆ ಬಯಸ್ತೀನಿ.